ಎಲ್ಲರಿಗೂ ನಮಸ್ಕಾರ. ನಾನು ಪ್ರೀತಿ. ಇದುವರೆಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಗುಣ. ಪ್ರತಿ ಹೆಣ್ಣಿಗೂ ಮದುವೆ ಆದ ಮೇಲೆ ಗಂಡನಿಂದ ತೃಪ್ತಿಯಾಗುವಷ್ಟು ಸುಖ ಸಿಗಬೇಕೆಂದು ಬಯಸುತ್ತಾರೆ. ಹಾಗೆ ನಾನು ಸಹ ಬಯಸುತ್ತೇನೆ. ಈಗ ನಾನು ಇರುವುದು ಸಿಟಿಯಲ್ಲಿ. ನನ್ನ ಪತಿ ಒಬ್ಬ ಉದ್ಯಮಿ. ಜೊತೆಗೆ ನಮ್ಮ ಮನೆಯ ಮೇಲೆ ಇರುವ ರೂಮುಗಳನ್ನು ಬಾಡಿಗೆಗೆ ಕೊಡುತ್ತಿದ್ದ. ಮದುವೆ ಆದ ನಂತರ ಎಲ್ಲ ರೂಮಿನ ಬಾಡಿಗೆ ವಸೂಲಿ ಮಾಡುವ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದ. ನಾನು ಬೆಳ್ಳಗೆ ಸುಂದರವಾಗಿ ಇದ್ದೇನೆ. ಗಂಡ ಮಾತ್ರ ಸ್ವಲ್ಪ ಕಪ್ಪು. ಅವನ ಹತ್ತಿರ ಹಣವಿರುವ ಕಾರಣಕ್ಕೆ ಮನೆಯವರು ಮದುವೆ ಮಾಡಿಸಿದ್ರು. ಈಗ ಕೈನಲ್ಲಿ ಹಣ ಇದೆ ನಿಜ, ಆದರೆ ಸುಖ ಮಾತ್ರ ಇಲ್ಲ. ಯಾಕೆಂದರೆ ನನ್ನ ಗಂಡ ತುಂಬ ದಪ್ಪ ಇದ್ದಾನೆ ಮತ್ತು ಅವನ ಸಾಮಾನು ತುಂಬಾನೇ ಚಿಕ್ಕದು. ದಪ್ಪವೂ ಸಹ ಇಲ್ಲ. 3.5 ಇಂಚಿನ ಸಾಮಾನಿನಿಂದ ಯಾವ ಹೆಣ್ಣಿಗೂ ತೃಪ್ತಿಯಾಗುವಷ್ಟು ಸುಖ ಸಿಗಲ್ಲ. ಅವತ್ತು ತಿಂಗಳ ಕೊನೆಯ ದಿನ ನಾನು ಬಾಡಿಗೆ ವಸೂಲಿ ಮಾಡಲು ಹೋದೆ. ಒಟ್ಟು 4 ಮಹಡಿ ಇದೆ. ನಾನು 2ನೇ ಮಹಡಿಯಲ್ಲಿರುವ ಮೊದಲ ರೂಮಿಗೆ ಹೋದೆ. ಇಷ್ಟು ದಿನ ಆ ರೂಮ್ ಖಾಲಿ ಇತ್ತು. 15 ದಿನದ ಹಿಂದೆ ಆ ರೂಮಿಗೆ ಒಬ್ಬ ಹೊಸ ಹುಡುಗ ಬಂದಿದ್ದಾನೆ. ಅವನ ಹತ್ತಿರ ಅರ್ಧ ಬಾಡಿಗೆಯನ್ನು ತೆಗೆದುಕೊಳ್ಳಲು ಹೇಳಿದ್ದರು. ನನಗೆ ಅವನ ಹೆಸರು ಸಹ ಗೊತ್ತಿಲ್ಲ. ಅವನನ್ನು ನೋಡು ಇಲ್ಲ. ಹೋದಾಗ ಬಾಗಿಲ ಚಿಲಕ ಹಾಕಿತ್ತು, ಆದರೆ ಒಳಗಡೆ ಸ್ನಾನ ಮಾಡುತ್ತಿದ್ದ ಶಬ್ದ ಕೇಳಿಸುತ್ತಿತ್ತು. ನಾನು 2 ಸಲ ಬಾಗಿಲು ತಟ್ಟಿದೆ. ಆಗ ಅವನು ಯಾರು ಅಂತ ಕೇಳಿದ. ಆದರೆ ನಾನು ಏನೂ ಸಹ ಹೇಳದೆ ಸುಮ್ಮನಿದ್ದೆ. ಸ್ನಾನ ಮಾಡುತ್ತಿದ್ದೇನೆ, 1 ನಿಮಿಷ ಇರಿ, ಬರುತ್ತೇನೆ ಅಂತ. ನಾನು ಸರಿ ಅಂತ ಕಾದೆ. 2 ನಿಮಿಷದಲ್ಲೇ ಬಂದು ಬಾಗಿಲು ತೆಗೆದ. ಹಬ್ಬ ನೋಡಿದವಳಿಗೆ ಶಾಕ್ ಆಯಿತು. ನಮ್ಮ ಬಾಡಿಗೆ ರೂಮಿನಲ್ಲಿ ಸುಂದರವಾಗಿರುವ ಹುಡುಗರು ಯಾರೂ ಇರಲಿಲ್ಲ. ಆದರೆ ಅವನು ಬೆಳ್ಳಗೆ ತುಂಬಾ ಸುಂದರವಾಗಿದ್ದ. ನನ್ನನ್ನು ನೋಡಿ ಯಾರು ನೀವು ಕೇಳಿದ್ದ. ಓನರ್ ಹೆಂಡತಿ ಅಂತ ಹೇಳಿದೆ. ಸಾರಿ ಮೇಡಮ್, ಗೊತ್ತಾಗಲಿಲ್ಲ ಅಂದ. ಪರವಾಗಿಲ್ಲ ಬಿಡು, ಒಳಗೆ ಬರಬಹುದಾ ಕೇಳಿದೆ. ಬನ್ನಿ ಮೇಡಮ್ ಅಂದ. ನಾನು ಒಳಗೆ ಹೋದೆ. ಅವನು ಬರೀ ಟವೆಲ್ಲನ್ನು ಸುತ್ತಿಕೊಂಡಿದ್ದ. ನನಗೆ ಅವನ ಸಾಮಾನಿನ ಉದ್ದ ಚೆನ್ನಾಗಿ ತೋರುತ್ತಿತ್ತು. ಒಳಗಡೆ ಅವನು ಏನೂ ಹಾಕಿರಲಿಲ್ಲ. ನಿನ್ನ ಹೆಸರು ಏನಂತ ಗೊತ್ತಾಗಲಿಲ್ಲ ಅಂದೆ. ಪ್ರೀತಮ್ ಮೇಡಮ್ ಅಂತ ಹೇಳಿದ. ಆಮೇಲೆ ಕುಡಿಯಲು ಜ್ಯೂಸ್ ತಂದು ಕೊಟ್ಟು ನನ್ನ ಎದುರೇ ನಿಂತುಕೊಂಡ. ನನ್ನ ಗಮನ ಅವನ ಸಾಮಾನಿನ ಮೇಲೆ ಇತ್ತು. ಮೇಡಮ್ ಯಾಕೆ ಬಂದಿದ್ದು ಅಂತ ಗೊತ್ತಾಗಲಿಲ್ಲ ಅಂತ. ಬಾಡಿಗೆ ಹಣ ಕೇಳುವುದಕ್ಕೆ ಬಂದಿತ್ತು. ನೀನು ಬಂದು ತುಂಬ ಜಾಸ್ತಿ ದಿನ ಆಗಿಲ್ಲ ಅಲ್ವಾ, ಮುಂದಿನ ತಿಂಗಳು ಕೊಡು ಅಂದೆ. ಈಗ ನನ್ನ ಹತ್ತಿರ ಇಲ್ಲ, ಬ್ಯಾಂಕ್ಗೆ ಹೋಗಿ ತರಬೇಕು. ನಾಳೆ ಬೆಳಗ್ಗೆ ನಾನೇ ಬಂದು ಕೊಡುತ್ತೇನೆ ಅಂದ. ಸರಿ ಅಂತ ಹೇಳಿದೆ. ಮೇಡಮ್ ಸ್ವಲ್ಪ ಜ್ಯೂಸ್ ಹಾಕೋದಕ್ಕೆ ಹೇಳಿದ. ಬೇಡ ಸಾಕು ಅಂತ ಹೇಳಿ ಕುಡಿಯಾಗ ಬೇಕು ಅಂತಾನೆ ಜ್ಯೂಸನ್ನು ನನ್ನ ಮೈ ಮೇಲೆ ಚೆಲ್ಲಿಕೊಂಡೆ. ಅಯ್ಯೋ ಮೇಡಮ್ ಇರಿ, 1 ನಿಮಿಷ, ಶಾಲು ತರುತ್ತೇನೆ ಅಂದ. ಪರವಾಗಿಲ್ಲ ಪ್ರೀತಮ್, ನೀನು ಉಟ್ಟುಕೊಂಡಿರುವ ಶಾಲು ಇದೆಯಲ್ಲ, ಇದೇ ಸಾಕು ಅಂತ ಹೇಳಿ ಎಳೆದು ಬಿಟ್ಟೆ. ಹಬ್ಬ ದೇವರೇ, ಅವನ ಗೂಟ ನೋಡಿ ನನ್ನ ಎದೆ ಜೋರಾಗಿ ಹೊಡೆದುಕೊಳ್ಳಲು ಶುರುವಾಯಿತು. ಪ್ರೀತಮ್ಗೆ ಶಾಕ್ ಆಗಿ ಗರಬಡಿದಂತೆ ನಿಂತಿದ್ದ. ನಾನು ನೋಡಿದ್ದಕ್ಕೆ ಪ್ರೀತಮ್ ಸಾಮಾನು ನೆಟ್ಟಗೆ ನುಗ್ರಿತು. ಹೆಚ್ಚು ಕಡಿಮೆ 6 ಇಂಚಿಗಿಂತ ಜಾಸ್ತಿ ಉದ್ದ ಇತ್ತು. ನನಗಂತೂ ಅವನ ಸಾಮಾನು ನೋಡಿ ಹೇಗಾದರೂ ಮಾಡಿ ಇದನ್ನು ನನ್ನ ಮುದ್ದಿನ ತೂತಿನೊಳಗೆ ಹಾಕಿಕೊಳ್ಳಬೇಕು ಅಂತ ಆಸೆ ಆಯಿತು. ಅಷ್ಟರಲ್ಲಿ ಪ್ರೀತಮ್ ನನ್ನ ಕೈನಲ್ಲಿದ್ದ ಶಾಲನ್ನು ತೆಗೆದು ಕೂಡಲೇ ಸುತ್ತಿಕೊಂಡ. ಆಮೇಲೆ ಬೇರೆ ಶಾಲು ಕೊಟ್ಟ. ನಂತರ ನಾನು ಒರೆಸಿಕೊಂಡೆ. ಪ್ರೀತಮ್ಗೆ ನನ್ನ ಮುಖವನ್ನು ನೋಡಲು ನಾಚಿಕೆ ಆಯಿತು. ಯಾಕೆಂದರೆ ಅವನ ಗೂಟ ಇನ್ನೂ ನಿಗುರಿಕೊಂಡೇ ಇತ್ತು. ಇಂತಹ ಅವಕಾಶ ಮತ್ತೆ ಸಿಗಲ್ಲ ಅಂತ. ಪ್ರೀತಮ್ ನಿನ್ನ ಸಾಮಾನು ನಿಗುರಿದ್ದು ಯಾಕೆ ಕೇಳಿದೆ. ಮೇಡಮ್ ಅದು ಈಗ ತಾನೇ ಸ್ನಾನ ಮಾಡಿದ್ದು, ಹಾಗಾಗಿ ನಿಗುರಿದೆ ಅಂತ. ಹೌದಾ, ನಿನ್ನ ಗೂಟ ಎಷ್ಟು ಉದ್ದ ಇದೆ ಅಂತ ಕೇಳಿದೆ. ಮೇಡಮ್ ಬಟ್ಟೆ ಬದಲಿಸಿಕೊಂಡು ಬರುತ್ತೇನೆ ಅಂತ ಹೇಳಿ ಹೊರಟ. ಇರು ಪರವಾಗಿಲ್ಲ ಪ್ರೀತಮ್, ನಿನ್ನ ಸಾಮಾನು ತುಂಬಾ ದೊಡ್ಡದಿದೆ, ಆದರೆ ಎಷ್ಟು ಉದ್ದ ಇದೆ ಅಂತ ನನಗೆ ಸರಿಯಾಗಿ ಗೊತ್ತಾಗಲಿಲ್ಲ. ಒಮ್ಮೆ ತೋರಿಸುವಂತೆ. ಮೇಡಮ್ ಅದು ಒಂಥರ ಆಗುತ್ತೆ ಅಂದ. ಕೂಡಲೇ ನಾನು ಬಾಗಿಲು ಹಾಕಿ ಬಂದು ಕುರ್ಚಿಯ ಮೇಲೆ ಕುಳಿತುಕೊಂಡು
ಪ್ರೀತಮ್, ನಿನ್ನ ಸಾಮಾನು ಇನ್ನೂ ನಿಗರಿಕೊಂಡೇ ಇದೆ, ನೀನೇ ನೋಡು, ನನಗೆ ಅದು ಎಷ್ಟು ಉದ್ದ ಇದೆ ಅಂತ ನೋಡಲೇಬೇಕು ಅಂತ ಹೇಳಿದೆ. ಆದರೆ ಅವನು ಏನೂ ಮಾತನಾಡದೆ ಸುಮ್ಮನಿದ್ದ. ನಾನು ಹತ್ತಿರ ಬರಲು ಹೇಳಿದೆ. ಅವನು ನನ್ನ ಹತ್ತಿರ ಬಂದು ನಿಂತ. ಆಮೇಲೆ ನಾನೇ ಅವನು ಉಟ್ಟುಕೊಂಡಿದ್ದ ಶಾಲನ್ನು ತೆಗೆದೆ. ಅಬ್ಬಬ್ಬ, ಸಾಮಾನು ಅಂದರೆ ಸಾಮಾನು. ನನಗಂತೂ ಅವನ ನಿಗುರಿದ ಗೂಟ ನೋಡಿ ತುಂಬಾ ಇಷ್ಟ ಆಯಿತು. 1 ನಿಮಿಷ ಹಾಗೆ ಇರು, ಅಳತೆ ಮಾಡಿ ನೋಡುತ್ತೇನೆ ಅಂತ ಹೇಳಿ ಕೈನಲ್ಲಿ ಹಿಡಿದುಕೊಂಡೆ. ಆಗ ಪ್ರೀತಮ್ ಅಂದ. ಹೆಚ್ಚು ಕಡಿಮೆ 6.5 ಇಂಚು ಉದ್ದನೆ ಮತ್ತು ತುಂಬ ದಪ್ಪವಾಗಿ ಬೆಳೆದಿತ್ತು. ಪ್ರೀತಮ್ ನನ್ನ ಎದುರು ಬರಿ ಮೈನಲ್ಲಿ ನಿಂತಿದ್ದ. ನಂತರ ನಾನು ಅದರ ಚರ್ಮವನ್ನು ಹಿಂದೆ ಮಾಡಿದೆ. ತುದಿ ಒಳ್ಳೆ ಕೆಂಪಾಗಿತ್ತು. ನನ್ನ ಗಂಡನದ್ದು ತುಂಬ ಚಿಕ್ಕದಾಗಿದ್ದರಿಂದ ತುಂಬ ಆಸೆಯಾಗಿ ಬಾಯಿಯೊಳಗೆ ಹಾಕಿಕೊಂಡೆ. ಆಗ ಪ್ರೀತಮ್, ಮೇಡಮ್ ಏನು ಮಾಡುತ್ತಿದ್ದೀರಾ, ಬಿಡಿ ನನ್ನನ್ನು ಅಂದ. ಆದರೆ ನಾನು ಬಿಡದೆ ಚೆನ್ನಾಗಿ ಚೀಪಲು ಶುರು ಮಾಡಿದೆ. ಅವನು ನನ್ನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದ. ಆದರೆ ನಾನು ಬಿಡದೆ ಅಲ್ಲೇ ಪಕ್ಕದಲ್ಲಿದ್ದ ಮಂಚದ ಮೇಲೆ ಅವನನ್ನು ತಳ್ಳಿದೆ. ನಾನು ತಳ್ಳಿದ ರಭಸಕ್ಕೆ ಅವನು ಮಲಗಿದ್ದ. ನಾನು ಚೀಪೋದು ನೋಡಿ ಪ್ರೀತಮ್ಗೆ ಏನೋ ಒಂಥರ ಮಜಾ ಸಿಗಲು ಶುರುವಾಯಿತು. ನನ್ನನ್ನು ಬಿಡಿ ಬಿಡಿ ಅಂತಿದ್ದವನು ಮೆಲ್ಲಗೆ ನಳ್ಳಲು ಶುರು ಮಾಡಿದ. ನಾನು ಚೂಡಿದಾರವನ್ನು ಹಾಕಿಕೊಂಡು ಬಂದಿದ್ದೆ. ಕೂಡಲೇ ಪ್ಯಾಂಟ್ ಮತ್ತು ಚೂಡಿದಾರ ತೆಗೆದೆ. ಪ್ರೀತಮ್ಗೆ ನನ್ನನ್ನು ಬಣ್ಣದ ಬ್ರಾ ಮತ್ತು ಕಾಚದಲ್ಲಿ ನೋಡಿ ನನ್ನ ಮೇಲೆ ಸಂಪೂರ್ಣ ಆಸೆ ಆಯಿತು ಅನಿಸುತ್ತೆ. ಮೇಡಮ್, ಏನಿದು, ಮೊಲೆ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ನನ್ನ ಬ್ರಾ ಅನ್ನು ಅವನೇ ತೆಗೆದ. ಮೊಲೆ ನೋಡಿದವನೇ ಕೂಡಲೇ ಬಾಯಿ ಒಳಗೆ ಹಾಕಿ ತೊಟ್ಟನ್ನು ಚೀಪಲು ಶುರು ಮಾಡಿದ. ಚೀಪಿ ನನ್ನ ತೊಟ್ಟುಗಳು ಕೆಂಪಗೆ ಆದವು. ಆಮೇಲೆ ನನ್ನನ್ನು ಮಲಗಿಸಿ ಬಣ್ಣದ ಚಡ್ಡಿಯನ್ನು ಎಳೆದ. ಇದುವರೆಗೂ ಯಾರ ತೂತನ್ನು ಕಣ್ಣಾರೆ ನೋಡಿಲ್ಲ ಅನಿಸುತ್ತೆ. ನೋಡಿದವನೇ ಕಾಲನ್ನು ಅಗಲ ಮಾಡಿ ಬಾಯಿಯೊಳಗೆ ಹಾಕಿಬಿಟ್ಟ. ನಾನು ಅಮ್ಮ ಅಂದೆ. ಅವನಿಗೆ ನನ್ನ ಕೂಗು ಕೇಳಿ ತುಂಬ ಮದ ಬಂತು. ನನ್ನ ಕಾಲುಗಳನ್ನು ಭುಜದ ಮೇಲೆ ಇಟ್ಟುಕೊಂಡು ಬೆರಳಿನಿಂದ ತೂತನ್ನು ಅಗಲ ಮಾಡಿದ. ಹೊರಗೆ ಸ್ವಲ್ಪ ಕಪ್ಪಿದ್ದರೂ ಒಳಗೆ ಮಾತ್ರ ಕೆಂಪಾಗಿತ್ತು. ಪ್ರೀತಮ್ಗೆ ಅದನ್ನು ನೋಡಿ ತಲೆ ಕೆಟ್ಟು ಹೋಗಿ ಅದರ ಜೊತೆ ನನ್ನ ಹಿಂದಿನ ತುತ್ತಿಗೆ ಬಾಯಿ ಹಾಕಿ ನೆಕ್ಕಲು ಶುರು ಮಾಡಿದ. ನನಗಂತೂ ಅವನ ಸಾಮಾನನ್ನು ಯಾವಾಗ ಒಳಗೆ ಹಾಕಿಕೊಳ್ಳುವುದು ಅನಿಸುತ್ತಿತ್ತು. ಪ್ರೀತಮ್, ಸವರಿದ್ದು ಸಾಕು, ಬೇಗ ನಿನ್ನ ನಿಗುರಿತ ಸಾಮಾನನ್ನು ನನ್ನ ತೋತಿನೊಳಗೆ ಹಾಕಿ ಬಡಿಯುತ್ತೀಯ ಕೇಳಿದೆ. ಅವನು ಆ ಮಾತಿಗೆ ರುಚಿಗೆದ್ದು ನನ್ನ ಕಾಲನ್ನು ಇನ್ನೂ ಅಗಲ ಮಾಡಿ ತೋತಿನ ತುಟಿಯನ್ನು ಬಿಡಿಸಿ ನಿಗುರಿತ ಸಾಮಾನನ್ನು ತೋತಿಗೆ ಗುರಿ ಮಾಡಿ ಇಟ್ಟ. ಪ್ರೀತಮ್ನ ಸೆಟೆದು ನಿಂತಿರುವ ಲಿಂಗವನ್ನು ನೋಡಿ ನನ್ನ ರಂಧ್ರದಿಂದ ಆಗಲೇ ಜಾರುವ ರಸ ಬಂದಿತ್ತು. ಗುರಿ ಮಾಡಿ ಇಟ್ಟವನು ಮೇಡಮ್ ಒಳಗೆ ತಳ್ಳೋದ ಕೇಳಿದ. ನಾನು ಬೇಗ ಒಳಗೆ ಹಾಕುವಂತೆ. ಪ್ರೀತಮ್ ತಡ ಮಾಡದೆ ಪಟ್ಟೆಂದು ಹೊಡೆದ. ನಾನು ಅಮ್ಮ ಅಂತ ಕಿರುಚಿದೆ. ನನಗೆ ಅವನ ಹೊಡೆತಕ್ಕೆ ತುಂಬ ನೋವಾಯಿತು. ನನ್ನ ಪತಿಯ ಸಾಮಾನು ಚಿಕ್ಕದಾಗಿದ್ದರಿಂದ ನನ್ನ ತೂತು ಸರಿಯಾಗಿ ಹರಿದು ಹೋಗಿರಲಿಲ್ಲ. ಆದರೆ ಪ್ರೀತಮ್ ಗೋಟ ಪೂರ್ತಿ ಹರಿದು ಹಾಕಿಬಿಟ್ಟಿತು. ಅವನಿಗೆ ಮದ ಬಂದಿದ್ದರಿಂದ ಚೆನ್ನಾಗಿ ಬಡಿಯಲು ಆರಂಭಿಸಿದ. ನಾನು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನರಳುತ್ತಿದ್ದೆ. ಸುಮಾರು 5 ನಿಮಿಷ ಮಾಡಿದ ನಂತರ ಅವನನ್ನು ಕೆಳಗೆ ಮಲಗಿಸಿ ಗೋಟದ ಮೇಲೆ ನಾನು ಕುಳಿತುಕೊಂಡೆ. ಆಗ ನನಗೆ ತುಂಬ ನೋವಾಯಿತು. ಯಾಕೆಂದರೆ ಪ್ರೀತಮ್ ಸಾಮಾನು ಉದ್ದ ಇದ್ದಿದ್ದರಿಂದ ಹೊಟ್ಟೆ ತನಕ ಹೋಗಿತ್ತು. ಮೇಡಮ್, ನೀವು ಸುಮ್ಮನಿರಿ, ನಾನೇ ತೋತಿಗೆ ಬಾರಿಸುತ್ತೇನೆ ಅಂತ ಹೇಳಿ ಹೊಡೆಯಲು ಆರಂಭಿಸಿದ. ಶಬ್ದ ಚೆನ್ನಾಗಿ ಬರುತ್ತಿತ್ತು. ಆ ಶಬ್ದಕ್ಕೆ ನಾನು ಸಹ ಅವನ ಜೊತೆ ಸೊಂಟವನ್ನು ಮೇಲೆ ಕೆಳಗೆ ಮಾಡುತ್ತಿದ್ದೆ. 5 ನಿಮಿಷ ತಡೆದುಕೊಂಡು ಹೊಡೆಸಿಕೊಂಡೆ. ಆಮೇಲೆ ಆಗದೆ ಅವನನ್ನು ತಬ್ಬಿಕೊಂಡು ತುಟಿಯನ್ನು ಕಚ್ಚಿ ರಸ ಬಿಟ್ಟೆ. ಆದರೆ ಪ್ರೀತಮ್ ರಸ ಇನ್ನೂ ಸಹ ಬರಲಿಲ್ಲ. ಅವನು ಬೇಗ ರಸ ಹಾರಿಸಲಿ ಅಂತ ಅವನ ಹತ್ತಿರ ಸುಮ್ಮನಿರಲು ಹೇಳಿ ನಾನೇ ಸೊಂಟ ಆಡಿಸಲು ಶುರು ಮಾಡಿದೆ. 1 ನಿಮಿಷದಲ್ಲಿ ಅವನದ್ದು ಬಂತು. ಕೂಡಲೇ ನನ್ನ ರಂಧ್ರದಿಂದ ತೆಗೆದು ನನ್ನನ್ನು ಮಲಗಿಸಿ ನನ್ನ ಬಿಳಿಯಾದ ತೊಡೆಯ ಮೇಲೆ ಚೆಲ್ಲಿದ. ನಂತರ ಮತ್ತೆ ನನ್ನ ತೂತಿನೊಳಗೆ ನುಗ್ಗಿಸಿ ನನ್ನ ಮೈ ಮೇಲೆ ಮಲಗಿದ. ಆಗ ನಾನು, ಪ್ರೀತಮ್, ನೀನು ಬಾಡಿಗೆ ಕೊಡೋದು ಬೇಡ, ನನಗೆ ಹೀಗೆ ಪ್ರತಿದಿನ ಸುಖ ಕೊಡು. ನನ್ನ ಗಂಡನ ಸಾಮಾನು ತುಂಬ ಚಿಕ್ಕದು, ಸುಖ ಸಿಗಲ್ಲ. ಇನ್ನು ಮುಂದೆ ನೀನೇ ನನ್ನ ಗಂಡನಾಗು ಅಂದೆ. ಸರಿ ಮೇಡಮ್, ನಿಮ್ಮ ತೊತ್ತಿಗೆ ಇನ್ನು ಮುಂದೆ ನಾನೇ ಯಜಮಾನ, ನಾನು ಅದಕ್ಕೆ ಸುಖ ಕೊಡುತ್ತೇನೆ ಅಂದ. ಆಮೇಲೆ ಇಬ್ಬರು ಮತ್ತೆ ಜೊತೆಯಲ್ಲಿ ಸ್ನಾನ ಮಾಡಿ ಪ್ರತಿದಿನ ಆಟ ಆಡಲು ಅವನ ರೂಮಿಗೆ ಬರಲು ಶುರು ಮಾಡಿದೆ. ಧನ್ಯವಾದಗಳು.